ಪ್ರಚಾರಾರ್ಥವಾಗಿ ಇದೀಗ ತಾನೇ ಆಗಮಿಸಿದಂತ ನವಲಗುಂದ ಶಾಸಕರು ಆದಂತ ಹಿರಿಯರು ಆದಂತ ಕೋನರೆಡ್ಡಿ ಸರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ಅನಿವಾರ್ಯವಾಗಿ ಬಂದಂತ ಚುನಾವಣೆ ಪ್ರಚಾರಾರ್ಥ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು. ನೀವು ಹಳ್ಳಿ ಭಾಷೆಯಲ್ಲಿ ಏನು ಹೇಳ್ತೀರಿ? ಟಗರು ನಮ್ಮ ನಿಮ್ಮೆಲ್ಲರ ಹೌದು ಹುಲಿಯೇ ಅಂತ ಹೇಳ್ತೀರಿ. ನೆಚ್ಚಿನ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬ್ರೆ, ಅದೇ ರೀತಿ ವೇದಿಕೆ ಮೇಲೆ ಇರುವಂತ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ಸಚಿವರನ್ನು ಒಳಗೊಂಡಂತೆ ಶಾಸಕರನ್ನು ಒಳಗೊಂಡಂತೆ ಎಲ್ಲ ಮುಖಂಡರಿಗೂ ಕೂಡ ವಂದಿಸುತ್ತಾ, ಮುಖ್ಯವಾಗಿ ಯಾವತ್ತು ರಾಂಪುರದ ಗುರು ಹಿರಿಯರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ, ವಿಶೇಷವಾಗಿ ಮೇಟಿ ಸಾಹೇಬ್ರ ಕುಟುಂಬದ ಅಭಿಮಾನಿಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು 5 ವರ್ಷದಿಂದ ನಾವು ಏನು 3 ವರ್ಷದಿಂದ 2023ರಲ್ಲಿ ನಾವು ನೀವೆಲ್ಲರೂ ಸೇರಿ ಭರ್ಜರಿ ಪ್ರಚಾರ ಮಾಡಿ ಚುನಾವಣೆಯನ್ನ ಮಾಡಿದ್ವಿ. ಮೇಟಿ ಸಾಹೇಬ್ರನ್ನ 5 ವರ್ಷದ ಅವಧಿಗೋಸ್ಕರ ಆರ್ಸ್ ಕಳಿಸಿದ್ವಿ. ಸಾಕಷ್ಟು ಅವ್ರ ಕನಸುಗಳನ್ನ ಹೊಂದಿದ್ರು. ಇವತ್ತು ರಾಂಪುರ ಗ್ರಾಮವನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇಡೀ ಬಾಗಲಕೋಟ್ ಮತಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಒಯ್ಯಬೇಕು ಅಂತೇಳಿ ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ರು. ಜೊತೆಗೆ ಅದರ ಒಂದು ಕೂಸಾಗಿ ಇವತ್ತೇನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಕನಸಿನ ಕೂಸಾದಂತ ಮೆಡಿಕಲ್ ಕಾಲೇಜ್ನ ಶಂಕುಸ್ಥಾಪನೆಯನ್ನ ಮೊನ್ನೆ ಮಾಡಿದ್ದಾರೆ. ಇದು ಒಂದು ಅವರ ದೊಡ್ಡ ಕನಸು. ಅದ್ರ ಜೊತೆಗೆ 100 ಕನಸುಗಳು ಗ್ರಾಮೀಣ ಅಭಿವೃದ್ಧಿಯ ಪರವಾಗಿದ್ವು. ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಸಾಕಷ್ಟು ಸಹಕಾರವನ್ನ ನೀಡೋದ್ರ ಜೊತೆಗೆ ಮಾರ್ಗದರ್ಶನವನ್ನು ನೀಡ್ತಾ ಇವತ್ತು ನಮ್ಮೆಲ್ಲರ ಹಿರಿಯ ರಾಜಕಾರಣಿನ, ಮುತ್ಸದಿ ರಾಜಕಾರಣಿನ ನಾವು ನೀವೆಲ್ಲರೂ ಕಳ್ಕೊಂಡಿದೀವಿ ಬಂಧುಗಳೇ. ಆ ಕಳ್ಕೊಂಡ ಸ್ಥಾನವನ್ನ ತುಂಬಬೇಕು ಅಂತಂದ್ರೆ ನಾವು ನೀವೆಲ್ಲರೂ ಏನ್ ಮಾಡ್ಬೇಕ್ರಿ? ಉಮೇಶ್ ಅಣ್ಣ ಮೇಟಿ ಅವರಿಗೆ ತಾವೆಲ್ಲರೂ ಬೆಂಬಲವಾಗಿ ನಿಲ್ಬೇಕು. ಅವ್ರ ತಂದೆ ಕಳ್ಕೊಂಡಿದ್ದಾರೆ ಅಂತೇಳಿ ಅವ್ರಿಗೆಲ್ಲೂ ಕೂಡ ಅನಿಸ್ಬಾರ್ದು. ಆ ಸ್ಥಾನವನ್ನ ಇಡೀ ರಾಂಪುರ ಗ್ರಾಮ ಅಲ್ಲ, ಇಡೀ ಬಾಗಲಕೋಟ್ ಮತಕ್ಷೇತ್ರದವರು ತುಂಬಬೇಕು ಅಂತೇಳಿ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ ಬಂಧುಗಳು. ಅವರು ನಿಮ್ಮೆಲ್ಲರ ಉಡ್ಲಲ್ಲಿ ಹಾಕೋಗಿದ್ದಾರೆ. ಇವತ್ತು ಮಕ್ಕಳನ್ನ ಹಿಂದಿನ ವಾಡಿಕೆ ಇತ್ತು, ಗ್ರಾಮಸ್ಥರು ಉಡ್ಲಲ್ಲಿ ಹಾಕಿದ್ರು ಅಂತಂದ್ರೆ ಆ ಮಕ್ಕಳನ್ನ ಸಂಪೂರ್ಣವಾಗಿ ಕಾಪಾಡುವಂತ ಜವಾಬ್ದಾರಿ, ಅವ್ರನ್ನ ಬೆಳೆಸುವಂತ ಜವಾಬ್ದಾರಿ ಗ್ರಾಮಸ್ಥರದಿರ್ತಿತ್ತು. ಅದೇ ರೀತಿ ಇವತ್ತೆಲ್ಲ ನೀವೆಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡು ಅವ್ರು ನಿಮ್ ಉಡ್ಲಲ್ಲಿ ಏನ್ ಹಾಕೋಗಿದ್ದಾರೆ, ಅವ್ರನ್ನ ಬೆಳೆಸುವಂತ ಜವಾಬ್ದಾರಿ ನಿಮ್ಮೆಲ್ಲರದಾಗಿರ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ವಿಶೇಷವಾಗಿ ನಮ್ಮ ತಾಯಂದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದಾರೆ ಇಲ್ಲಿ. ವಿಶೇಷವಾಗಿ ಹೆಣ್ಣು ಮಕ್ಕಳ ಪರವಾಗಿರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾದ ಬಂಧುಗಳು. ಹೆಣ್ಣು ಮಕ್ಕಳು ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಬಹಳ ಹೆಮ್ಮೆಯಿಂದ ಬದುಕಬೇಕು, ಅವರ ಜೀವನವನ್ನ ಕಟ್ಕೋಬೇಕು, ಆರ್ಥಿಕವಾಗಿ ಅವರು ಸಬಲೀಕರಣಗೊಳ್ಳಬೇಕು ಅಂತೇಳಿ ಯೋಚನೆ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಅವರು ಕೂಡ ಹಳ್ಳಿ ಜೀವನವನ್ನ ನೋಡಿ ಬೆಳೆದಂತವ್ರು. ನಮ್ಮ ಬಾದಾಮಿ ಮತಕ್ಷೇತ್ರದ ಶಾಸಕರಾಗಿ ಇಲ್ಲಿಯ ಉತ್ತರ ಕರ್ನಾಟಕದ ಜೀವನದ, ಇಲ್ಲಿ ಒಂದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಜೀವನದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಂತ ಏಕೈಕ ವ್ಯಕ್ತಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಕ್ ಬಯಸ್ತೀವಿ. ಯಾಕಂತಂದ್ರೆ ಹೆಣ್ಣು ಮಕ್ಕಳೆಲ್ಲ ಒಂದಲ್ಲಿ ಕೆಲಸ ಮಾಡ್ಬೇಕು, ಒಂದಲ್ಲಿ ಕಸ ಕೀಳ್ಬೇಕು, ಇಲ್ಲ ನರೇಗಾ ಕೆಲ್ಸಕ್ಕೆ ಹೋಗ್ಬೇಕು. ಸಿಗುವಂತ ದಿನದಲ್ಲಿ ಸಿಗುವಂತ 300 ರೂಪಾಯಿ ಕೂಲಿಯಲ್ಲಿ ಇಡೀ ಮಂತನವನ್ನ ಸಾಕ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಇಡೀ ಮನೆನ ನಡೆಸಬೇಕು. ಸಂಪೂರ್ಣ ಜವಾಬ್ದಾರಿಯನ್ನ ಇವತ್ತು ಗೃಹಿಣಿಯರು ವಹಿಸ್ಕೊಂಡಿರ್ತಾರೆ. ಅವರಿಗೆ ನಾವು ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಾಕದಂತ ಕೀರ್ತಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ ಅಂತ ಹೇಳೋದು ಬಯಸ್ತೀನಿ ಬಂಧುಗಳೇ. ಹೆಣ್ಣು ಮಕ್ಕಳು ಯಾರು ಮುಂದೂ ಕೂಡ ಕೈ ಚಾಚಬಾರ್ದು, ಸ್ವಾಭಿಮಾನದಿಂದ ಬದುಕಬೇಕು. ಇವತ್ತು ನೀವು ತವ್ರ ಮನೆಗೋ ಇಲ್ಲ ನಿಮ್ಮ ಅಣ್ಣನ ಮನೆಗೋ ಯಾರನ್ನಾದ್ರೂ ಬೀಗ್ರು ನಾವು ಮಾತಾಡ್ಸಕ್ ಹೋಗ್ಬೇಕು ಅಂತಂದ್ರೆ ಗಂಡನ್ ಮುಂದೋ ಮಗನ್ ಮುಂದೋ ಕೈ ಚಾಚಬೇಕಾಗಿತ್ತು ಬಸ್ ಚಾರ್ಜಿಗೆ. ಆದ್ರೆ ಇವತ್ತೇನಾಗೈತ್ರಿ, ಎಷ್ಟು ಜನ ಶಕ್ತಿ ಯೋಜನೆಯಲ್ಲಿ ತವ್ರ ಮನೆಗೆ ಹೋಗಿ ಬಂದಿರ್ ಕೈ ಐತ್ರಿ, ಅಣ್ಣನ ಮನೆಗೆ ತವ್ರ ಮನೆಗೆ. ದೇವರಿಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಕೈ ಎತ್ತಬೇಕು ನೀವು ಪ್ರಾಮಾಣಿಕವಾಗಿ. ಎಷ್ಟು ಜನ ಅಂತೇಳಿ ಎಲ್ಲರೂ ಹೆಣ್ಮಕ್ಳು ಇವತ್ತು
ಮನೆಗೆ ಹೋಗಿ ಬಂದಿರಾ? ಶಕ್ತಿ ಯೋಜನೆ ತೀರ್ಥಕ್ಷೇತ್ರವನ್ನ ದರ್ಶನ ಮಾಡಿದ್ರೆ ಇನ್ನೊಂದು ಕೈ ಎತ್ರಿ. ಯಾರ ಕೃಪೆಯಿಂದ ಇವತ್ತು ಹಸ್ತದ ಕಾಂಗ್ರೆಸ್ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಕೂಡ ಶಕ್ತಿ ಯೋಜನೆ ಹೆಣ್ಣುಮಕ್ಕಳು ಇವತ್ತು ತೀರ್ಥಕ್ಷೇತ್ರ ದರ್ಶನ ಮಾಡಿದ್ದಾರೆ. ತವ್ರ ಮನೆ ಬೀಗರು ಬೀಜರು ಅಂತೇಳಿ ಇವತ್ತು ತಮಗೆ ಏನು ಆಸೆಗಳಿದ್ವು, ನಾವು ಅಣ್ಣನ ಮನೆಗೆ ಹೋಗ್ಬೇಕು, ಆಗ್ಲೆಲ್ಲ ನಮ್ಮ ತವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಆ ಆಸೆಯನ್ನ ಈಡೇರಿಸಿದಂತ ತವ್ರ ಮನೆಗೆ ಒಂದು ಏನು ನಾವೆಲ್ಲ ಹೆಣ್ಣು ಮಕ್ಕಳಿಗೆ ಆಶಾದೀಪ ಸ್ಫೂರ್ತಿದಾಯಕ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಅಂತ ಹೇಳೋದಕ್ಕೆ ಬಯಸ್ತೀವಿ ಬಂಧುಗಳೇ. ಅದ್ರ ಜೊತೆಗೆ ಇವತ್ತು ವಿದ್ಯುತ್ ಬಿಲ್ ಅನ್ನ ಫ್ರೀ ಮಾಡಿದ್ದಾರೆ. ಅದ್ರ ಜೊತೆಗೆ ಅನ್ನಭಾಗ್ಯದಡಿ ನಾವೆಲ್ಲರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಧುನಿಕ ದೇವರಾಜ ಅರಸು ಅಂತಾನೆ ಕರಿತೀವಿ. ಯಾಕಂತಂದ್ರೆ ಇವತ್ತು ಹಸಿರು ಕ್ರಾಂತಿಯನ್ನ ಮಾಡಿದಂತವ್ರು, ವಿಶೇಷವಾಗಿ ರೈತರಿಗೆ ನಮ್ಮ ಉತ್ತರ ಕರ್ನಾಟಕದ ಜೀವಾಳು ಅಂತಂದ್ರೆ ರೈತರು. ಆ ರೈತರಿಗೆ ಜೀವ ನೀಡಿದಂತ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಮಹಿಳೆಯರಿಗೆ ಒಂದು ಜೀವನವನ್ನ ಕಟ್ಕೊಟ್ಟಂತ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ.